ವೆಲ್ಕಮ್ ಟು ಗೋಪ್ರವಾಸ ಫ್ಯಾಮಿಲಿ ಝೋನ್. ನನ್ನ ಹೆಸರು ಸ್ವಪ್ನ ಅಂತ ಹೇಳ್ಬಿಟ್ಟು ನಿಮ್ಮ ಟೂರ್ ಮ್ಯಾನೇಜರ್ ಆಗಿ ನಾನೇ ಬರ್ತಿರೋದು ಈ ಗ್ರೂಪ್ಗೆ. ಓಕೆ, ಸೊ ಇದ್ರ ಜೊತೆಗೆ ಇನ್ನೊಬ್ಬರು ದರ್ಶನ್ ಅಂತ ಬರ್ತಾರೆ, ಈಸ್ ಅ ಫೋಟೋಗ್ರಾಫರ್. ಸೊ ಅವರು ಹೊರಗಡೆ ಇದ್ದಾರೆ. ಸೊ ಅವ್ರು ನಿಮಗೆ ಏರ್ಪೋರ್ಟಲ್ಲಿ ಇಂಟ್ರಡ್ಯೂಸ್ ಮಾಡಿಕೊಡ್ತೀನಿ. ಓಕೆ, ಸೊ ಇದು ಒಂದು ನಮ್ಮದು 2 ನೈಟ್ 3 ಡೇಸು ಪಿಲಿಗ್ರಿಮೇಜ್ ಪ್ಯಾಕೇಜು. ಎಕ್ಸ್ಪೆಷಲಿ ಇದು ಒಂದು ಸೀನಿಯರ್ ಸಿಟಿಸನ್ಸ್ಗೆ ಅಂತಲೇ ನಾವು ಮಾಡೋದು. ಬಟ್ ನಮ್ಮ ಗ್ರೂಪಲ್ಲಿ ಎಲ್ಲ ಮಿಕ್ಸ್ ಏಜ್ ಇರ್ತಾರೆ. ಸೊ ಈವನ್ ಮಕ್ಕಳಿರ್ತಾರೆ, ಮಿಡ್ ಏಜ್ ಇರ್ತಾರೆ, ಸೀನಿಯರ್ ಸಿಟಿಸನ್ಸು ಇರ್ತಾರೆ. ಸೊ ಹಾಗಾಗಿ ಎಲ್ಲರಿಗೂ ಕರ್ಕೊಂಡು ಹೋಗ್ತಾರೆ. ಓಕೆ, ಸೊ ಇದು ಬಂದು 8th ಜಾನ್ವರಿಯಿಂದ 10th ಜಾನ್ವರಿ. ಓಕೆ, ಸೊ ಇಲ್ಲಿ ನಿಮಗೆ ಫ್ಲೈಟ್ ಡೀಟೇಲ್ಸ್ ಬಂದು ಇದು ಮಾರ್ನಿಂಗ್ ಫ್ಲೈಟ್ ಬರುತ್ತೆ. ಇದು ನಿಮಗೆ 5:10 ಡಿಪಾರ್ಚರ್ ಇರೋದು. ಸೊ 6:45 AM ಪುಣೆಗೆ ರೀಚ್ ಇರೋದು. ಸೊ ಎಲ್ಲನೂ ಡೈರೆಕ್ಟ್ ಫ್ಲೈಟ್ಸೇ ಇರುತ್ತೆ ನಮ್ಮದು. ಏನು ಬ್ಯಾಂಗ್ಳೂರು ಟು ಪುಣೆ, ಪುಣೆ ಟು ಬ್ಯಾಂಗ್ಳೂರು. ಸೊ ನಾವು 5:10 ಅಂತಂದರೆ ಬಿಫೋರ್ 2 hours ಬಿಫೋರ್ ಇರಬೇಕಾಗುತ್ತೆ. ಸೊ ನೀವು 3:30 3:40 ಒಳಗಡೆ ಬಂದರೆ ದಟ್ ಈಸ್ ಗುಡ್ ಆ್ಯಕ್ಚುಲಿ. ಬಿಕಾಸ್ ಎಲ್ಲ ಚೆಕ್-ಇನ್ ಎಲ್ಲ ಮಾಡಿಕೊಂಡು ಪ್ರೋಸೆಸ್ ನೋಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಹಾಗಾಗಿ ಸೊ ಅದಾದಮೇಲೆ ಬಂದು ನಿಮಗೆ ರಿಟರ್ನ್ ಫ್ಲೈಟ್ ಬಂದು 10th ಜಾನ್ಗೆ ಪುಣೆ ಟು ಬ್ಯಾಂಗ್ಳೂರು ಇರುತ್ತೆ. ಈವ್ನಿಂಗ್ ಫ್ಲೈಟು 7:50 ಡಿಪಾರ್ಚರು, ಇಲ್ಲಿ 9:30ಗೆ ಅರೈವಲ್ ಇರುತ್ತೆ. ಸೊ ಇದು ಬಂದು ನಿಮಗೆ ಬಿಕಾಸ್ 7:30 ಅಂದರೆ ನಾವು ಬಿಫೋರ್ 2 hours ಇರಬೇಕಾಗುತ್ತೆ. ಸೊ 5 o'clockಗೆ ಇರುತ್ತೆ. ಓಕೆ, ಸೊ ಇಲ್ಲಿ ಬಂದು ನಿಮಗೆ ಡೇ 1 ಬಂದು ಪುಣೆ ನಾವು ಹೋಗಿದ ತಕ್ಷಣ ಏರ್ಪೋರ್ಟಿಗೆ ಪಿಕಪ್ ಮಾಡ್ತಾರೆ. ನಮ್ಮ ಬಸ್ ಇರುತ್ತೆ. ಸೊ ಅಲ್ಲಿ ನಾವು ಪಿಕಪ್ ಮಾಡಿಕೊಂಡು ನಿಮಗೆ ಡೈರೆಕ್ಟು ಪುಣೆನಲ್ಲಿ ನಮಗೆ ಏನು ಸೌತು ಕರ್ನಾಟಕ ಸ್ಟೈಲ್, ಬ್ಯಾಂಗ್ಳೂರು ಸ್ಟೈಲ್ ಫುಡ್ ಬ್ರೇಕ್ಫಾಸ್ಟ್ ಇರುತ್ತೆ. ಸೊ ಅಲ್ಲಿ ಕರ್ಕೊಂಡು ಹೋಗ್ತೀರಿ. ಅಲ್ಲಿ ಮಾತ್ರ ನಿಮಗೆ ಬ್ರೇಕ್ಫಾಸ್ಟು ಸೆಲ್ಫ್ ಸರ್ವಿಸ್ ಮಾಡ್ಕೊಬೇಕಾಗುತ್ತೆ. ಬಿಕಾಸ್ ಎಕ್ಸ್ಪೆಷಲಿ ಟೇಸ್ಟ್ ಮಾಡಿ ಮಸಾಲ ದೋಸೆ ತುಂಬ ಚೆನ್ನಾಗಿರುತ್ತೆ. ಓಕೆ, ನಾನಂತೂ ಟೇಸ್ಟ್ ಮಾಡಿ ಅದು ಪ್ರಾಕ್ಟಿಕಲಾಗೆ ಹೇಳ್ತಾ ಇದ್ದೀನಿ. ಆಮೇಲೆ ಅದ್ರ ಜೊತೆಗೆ ಕೇಸರಿ ಬಾತು ಉಪ್ಮಾನು ಚೆನ್ನಾಗಿರುತ್ತೆ. ಆಮೇಲೆ ಕಾಫಿ ಟ್ರೈ ಮಾಡಿ, ಕಾಫಿ ತುಂಬ ಚೆನ್ನಾಗಿರುತ್ತೆ. ಓಕೆ, ಸೊ ಅದು ಹೋಟೆಲಲ್ಲಿ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸೊ ಅಲ್ಲಿಂದ ನಾವು ಒಂದು 8:30 9 ಅಂತ ಅಂದ್ಕೊಂಡ್ರು ಸಹ ನಾವು 9ಗೆ ಬಿಟ್ಟರೆ ಸೊ ಡೈರೆಕ್ಟು ನಾವು ತ್ರ್ಯಂಬಕೇಶ್ವರ ಅಂತ ಇದೆ. ಐ ಥಿಂಕ್ ನಾಸಿಕ್ ಎಲ್ಲರಿಗೂ ಗೊತ್ತಿರುತ್ತೆ. ಅದು ಒಂದು ಜ್ಯೋತಿರ್ಲಿಂಗ. ಸೊ ಅದರ ನಿಯರ್ ಬಂದು ಪಂಚವಟಿ ಇದೆ. ಸೊ ಪಂಚವಟಿ ಅಂದರೆ ನಮಗೆ ನೋಡ್ಕೊಳ್ಳೋಣ. ಸೊ ಫಸ್ಟು ಪಂಚವಟಿ ಕವರ್ ಮಾಡ್ತೀರಾ ಅಥವಾ ತ್ರ್ಯಂಬಕೇಶ್ವರ ಈವ್ನಿಂಗ್ ಕೊಡ್ತೀರಾ ಅಂದ್ಕೊಂಡು. ಸೊ ಆ್ಯಕ್ಚುಲಿ ಇರೋದು ನಮ್ಮ ಪ್ಲ್ಯಾನ್ ತ್ರ್ಯಂಬಕೇಶ್ವರನೇ ಫಸ್ಟ್ ಕೊಟ್ಬಿಡೋಣ ಅಂತ. ಬಿಕಾಸ್ ಅದು ಟೈಮಿಂಗ್ಸ್ ನಾವು ಹೋಗೋಷ್ಟರೊಳಗಡೆ ಮಧ್ಯಾಹ್ನ ಆಗುತ್ತೆ, 5 hours ಜರ್ನಿ ಆಗಿಬಿಡುತ್ತೆ. ಸೊ ಮಧ್ಯಾಹ್ನ ನಾವು ಲಂಚ್ ಮುಗಿಸ್ಕೊಂಡು ತ್ರ್ಯಂಬಕೇಶ್ವರ ಹೋಗಿ ಸೊ ಅದು ಜ್ಯೋತಿರ್ಲಿಂಗ ನೋಡಿಕೊಂಡು ಸೊ ಅಲ್ಲಿಂದ ನಾವು ಪಂಚವಟಿಗೆ ಒಂದು 25 minutes ಆಗುತ್ತೆ. ಪಂಚವಟಿ ಅದು ಬಂದು ನಿಮಗೆ ರಾಮಾಯಣ ಹಿಸ್ಟ್ರಿ ಬರುತ್ತೆ ಪಂಚವಟಿ. ಓಕೆ, ಸೊ ನಾನು ಇವಾಗ ಏನೇನು ಪ್ಲೇಸ್ದು ಹೇಳ್ತಿದ್ದೀನಿ ಅದರದ್ದೆಲ್ಲ ಹಿಸ್ಟ್ರಿನೂ ನಾನು ಆನ್ ಟೂರಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲಾಗಿ ಹೇಳ್ತೀನಿ. ಸೊ ಇಲ್ಲಿ ಬಂದು ಡೇ 1 ಬಂದು ನಿಮಗೆ 2 ಪ್ಲೇಸಲ್ಲಿ ಸೊ ಎಲ್ಲ ಥರ ಟೆಂಪಲ್ಸು ನೋಡ್ಬೋದು. ಓಕೆ, ಸೊ ಅದನ್ನೆಲ್ಲ ನೋಡಿಸ್ಕೊಂಡು ಡೈರೆಕ್ಟು ನಾನು ಶಿರಡಿಗೆ ಕರ್ಕೊಂಡು ಹೋಗ್ತೀನಿ. ಸೊ ಶಿರಡಿ ಹಾಲ್ಟ್ ಇರುತ್ತೆ ನಿಮಗೆ. ಶಿರಡಿನಲ್ಲಿ ಬಂದು ನಾವು ರೀಚ್ ಆಗೋಷ್ಟೊಳಗಡೆ 9:30 ಡಿಪೆಂಡ್ ಅಪಾನ್ ದ ಟೈಮ್ ಇರುತ್ತೆ ಸರ್. ಬಟ್ 9:30 ಅಂತ ನಾನು ನಾರ್ಮಲಿ ಪ್ರಾಕ್ಟಿಕಲಾಗಿ ಹೇಳ್ತಿದ್ದೀನಿ. ಸೊ 9:30 ಹೋಗಿದ ತಕ್ಷಣ ಡಿನ್ನರ್ ರೆಡಿ ಇರುತ್ತೆ. ಸೊ ಡಿನ್ನರ್ ಮುಗಿಸ್ಕೊಂಡು ನೀವು ರೂಮ್ಗೆ ಹೋಗಿ ರೆಸ್ಟ್ ಮಾಡ್ಬೋದು. ಸೊ ಇಲ್ಲಾಂದರೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ನೀವು ಡಿನ್ನರ್ ಮಾಡ್ತೀರಿ ಅಂದರೆ ಆ್ಯಸ್ ಯುವರ್ ವಿಶ್. ಬಟ್ ಡಿನ್ನರ್ ಪಕ್ಕ ರೆಡಿ ಇರುತ್ತೆ. ಮತ್ತು ವೆಜಿಟೇರಿಯನ್ ಫುಡ್ ಎಲ್ಲ ಕಡೆಯೂ. ಓಕೆ, ಸೊ ಇಲ್ಲಿ ನಿಮಗೆ ಬಫೆಟ್ ಇರುತ್ತೆ ಡಿನ್ನರ್ ಎಲ್ಲ. ಸೊ ನೆಕ್ಸ್ಟ್ ಬಂದು ನಿಮಗೆ ಡೇ 2. ಇದು ಮಾರ್ನಿಂಗು ನಾನು ನಿಮಗೆಲ್ಲರಿಗೂ ವೇಕಪ್ ಕಾಲು 3 o'clockಗೆ 3:30ಗೆ ಕೊಡ್ತೀನಿ. ಬಿಕಾಸ್ ನಿದ್ದೆ ಮಾತ್ರ ಕೊಡಲ್ಲ, ಮೇಡಮ್ ನಿದ್ದೆ ಕೊಟ್ಟಿಲ್ಲ ಅಂತ ಹೇಳ್ಕೊಬೇಡಿ. ಬಿಕಾಸ್ ನಾವು ಹೋಗೋದು 3 ಅಂದರೆ ಲೈಫಲ್ಲಿ ಎಲ್ಲರಿಗೂ ನಿಮಗೆಲ್ಲ ಏನಂದರೆ 1 ಟೈಮ್ ಹೋಗ್ತೀರಾ, ಇಲ್ಲ ನೆಕ್ಸ್ಟ್ ಟೈಮ್ ಹೋಗಲೇಬೋದು. ಬಟ್ ಏನಂತಂದರೆ ಆ ಟೈಮ್ಗೆ ಹೋಗಿ ನೋಡ್ಕೊಂಬಂದರೆ ತುಂಬ ಬೆಸ್ಟು. ಎಕ್ಸ್ಪೆಷಲಿ ಬಂದು ಅರ್ಲಿ ಮಾರ್ನಿಂಗ್ ದರ್ಶನ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಶಿರಡಿದು ಸಾಯಿಬಾಬಂದು VIP ದರ್ಶನ. ಈವನ್ ನಾವು ಡೇ 1 ಏನು ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗ ನೋಡಿದ್ರಲ್ವ, ಆ VIP ದರ್ಶನ ಸಹ ನಮ್ಮದೇ ಇನ್ಕ್ಲೂಡ್ ಇರುತ್ತೆ. ಸೊ ಇದು VIP ದರ್ಶನ ಶಿರಡಿ ಮಾಡಿಕೊಂಡು ನಾವು ವಾಪಸ್ ಹೋಟೆಲಿಗೆ ಬರೋಷ್ಟರೊಳಗಡೆ 7:30 ಆಲ್ಮೋಸ್ಟ್ ಆಲ್ 8 ಆಗುತ್ತೆ. ಬಿಕಾಸ್ ಇದು ಹೋಟೆಲ್ ಟು ಟೆಂಪಲ್ಲು ವಾಕಬಲ್ ಡಿಸ್ಟೆನ್ಸ್ ಇದೆ. ಸೊ ನಾವು ಆರಾಮಾಗಿ ವಾಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಅಲ್ಲಿಂದ ನೀವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಚೆಕ್ಔಟ್ ಆಗಿ ಸೊ ನಾವು ಡೈರೆಕ್ಟು ಅಜಂತಾ ಕೇವ್ಸ್ಗೆ ಹೋಗ್ತೀವಿ. ಅಜಂತಾ ಕೇವ್ಸ್ ಬಂದು ಇಟ್ ವಿಲ್ ಟೇಕ್ 4 to 5 hours ಜರ್ನಿ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಲಂಚು ಇನ್ ಕೇಸ್ ನಮಗೆ ತುಂಬ ಲೇಟ್ ಆಯಿತು ಅನ್ನೋದಾದರೆ ಆನ್ ದ ವೇ ಲಂಚ್ ಮಾಡಿಸ್ತೀವಿ. ಇಲ್ಲಾಂದರೆ ಪ್ಲೇಸ್ ಹೋಗಿ ನೋಡ್ಕೊಂಡು ಕವರ್ ಮಾಡ್ಕೊಂಡು ಲಂಚ್ ಮಾಡಿಸ್ತೀವಿ. ಸೊ ಡಿಪೆಂಡ್ ಅಪಾನ್ ದ ಟೈಮಿಂಗ್ಸ್. ಅಜಂತಾ ಅಂತೂ ನಮಗೆ ಹಾಫ್ ಡೇ ಬೇಕಾಗುತ್ತೆ ನೋಡೋದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅದು. ಸೊ ಅದನ್ನು ನೋಡಿಕೊಂಡು ನಾವು ಆ್ಯಕ್ಚುಲಿ ಸ್ಟೇ ಕೊಟ್ಟಿರೋದು ಔರಂಗಾಬಾದ್ ಇದೆ. ಸೊ ಔರಂಗಾಬಾದಲ್ಲಿ ನಿಮಗೆ ಟೈಮು ಅಂದರೆ ಬೇಗ ಎಲ್ಲ ನೋಡ್ಕೊಂಡ್ರಿ ಅಂದರೆ ಸೊ ನಾನು ಔರಂಗಾಬಾದಲ್ಲಿ ಬಡ ಹನುಮಾನ್ ಟೆಂಪಲ್ ಬರುತ್ತೆ.
ಸೊ ಇದನ್ನು ನಾನು ಅಲ್ಲಿ ತೋರಿಸ್ಬೋದು. ಅದು ತುಂಬ ಚೆನ್ನಾಗಿದೆ, ಮಿಸ್ ಮಾಡ್ಕೊಂಬಿಡಿ ಅಂತಲೇ ಹೇಳ್ತೀನಿ. ಬಿಕಾಸ್ ಹೋದ್ಮೇಲೆ ಅದನ್ನು ನೋಡ್ಕೊಂಬನ್ನಿ ಅಂತಲೇ ಹೇಳ್ತೀನಿ. ಸೊ ಇದು ನೋಡಿಕೊಂಡು ಸೊ ನೆಕ್ಸ್ಟು ಡೇ 3 ಅಲ್ಲೇ ಸ್ಟೇ ಆಗ್ತೀರಿ ಹೋಟೆಲು ಔರಂಗಾಬಾದು. ಡೇ 3 ಬಂದು ನಿಮಗೆ ಎಲ್ಲೋರ ಶನಿಶಂಗಪುರ ಪುಣೆ ಅಂತ ಇದೆ. ಸೊ ಇದರ ಜೊತೆಗೆ ಕೃಷ್ಣೇಶ್ವರ ಜ್ಯೋತಿರ್ಲಿಂಗನೂ ಇದೆ. ಸೊ ಎಲ್ಲೋರ ಕೇವ್ಸ್ ಪಕ್ಕದಲ್ಲೇ ನಿಮಗೆ ಇದು ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಸಹನೂ ಬರೋದು. ಸೊ ಅವೆರಡೂ ನೋಡಿಕೊಂಡು ಇಲ್ಲಿ ನಾನು ನಿಮಗೆ ಅರ್ಲಿ ಮಾರ್ನಿಂಗ್ ವೇಕಪ್ ಕಾಲ್ ಕೊಡ್ತೀನಿ. ಸೊ ಬಿಕಾಸ್ ಏನಕ್ಕೆ ಅಂದರೆ ನಮ್ಮದು 5 ಗಂಟೆಗೆ ಫ್ಲೈಟ್ ಇರೋದ್ರಿಂದ ರೋಡ್ ಕಂಡೀಷನ್ಸೂ ಸ್ವಲ್ಪ ಚೆನ್ನಾಗಿಲ್ಲ, ಬಿಕಾಸ್ ಅಷ್ಟಕ್ಕಷ್ಟೇ ಇದೆ. ಸೊ ಟ್ರಾಫಿಕ್ ಇರುತ್ತೆ, ಎಕ್ಸ್ಪೆಷಲಿ ಬಂದು ಪುಣೆದು ತುಂಬ ಟ್ರಾಫಿಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಬೇಗನೆ ಬಿಡಬೇಕಾಗುತ್ತೆ ಎಲ್ಲ ಟೈಮ್ ಎಲ್ಲ ನೋಡಿಕೊಂಡು. ಸೊ ಇಲ್ಲಿ ನೀವು ಕ್ವಿಕ್ಕಾಗಿ ನೋಡ್ಕೊಂಡ್ರಿ ಅಂದರೆ ಅಲ್ಲಿ ಇನ್ನೊಂದು ಗಣಪತಿ ಟೆಂಪಲ್ ಬರುತ್ತೆ. ಅಂದರೆ ನಾನು ಪ್ರಾಮಿಸ್ ಅಂತೂ ಕೊಡೋಲ್ಲ, ಬಟ್ ಟೈಮ್ ಹೆಂಗಿರುತ್ತೆ ಅದನ್ನು ನೋಡಿಕೊಂಡು ಅಡಿಷ್ನಲ್ ನಾನು ಇದು ಮಾಡ್ಬೋದು. ಆಗಲಿಲ್ಲ ಅಂದರೆ ಬೇಜಾರಂತೂ ಮಾಡ್ಕೊಬೇಡಿ, ಬಟ್ ಆದಷ್ಟು ನಮ್ಮದೆಲ್ಲ ಪ್ಲೇಸು ಕವರ್ ಮಾಡಿಕೊಡ್ತೀವಿ. ಸೊ ಇಲ್ಲಿ ನಿಮಗೆ ಮಧ್ಯಾಹ್ನ ಲಂಚ್ ಆಗುತ್ತೆ ಮತ್ತು ಈವ್ನಿಂಗು ಪುಣೆ ನಿಯರ್ ಬಂದು ನಿಮಗೆ ಡಿನ್ನರ್ ಇರುತ್ತೆ. ಓಕೆ, ಸೊ ಸ್ವಲ್ಪ ಅವತ್ತು ಬಿಕಾಸ್ ಪ್ಯಾಕ್ಡ್ ಕೊಟ್ಟರೆ ಚೆನ್ನಾಗಿರಲ್ಲ. ಸೊ ಆದಷ್ಟು ನೀವೆಲ್ಲರೂ ಅಲ್ಲೇ ತಿನ್ನೋದೇ ಬೆಸ್ಟು ಅಂತ ಹೇಳ್ತೀನಿ. ಸೊ ಡಿನ್ನರ್ ಮುಗಿಸ್ಕೊಂಡು ಡೈರೆಕ್ಟು 5 PM 5:30 ಒಳಗಡೆ ನಾವು ಏರ್ಪೋರ್ಟ್ ಇರಬೇಕು. ಸೊ ಇದಿಷ್ಟೂ ಐಟನರಿದು. ಆಮೇಲೆ ಕ್ಲಾತ್ಸ್ ಅಷ್ಟೇ ಅಮ್ಮ, ನೀವು ಕಂಫರ್ಟಬಲ್ ಆಗಿರೋದು, ಸ್ಯಾರಿ ಕಂಫರ್ಟಬಲ್ ಅಂದರೆ ಬಿಕಾಸ್ ನಾವು ಆ್ಯಕ್ಚುಲಿ ಜ್ಯೋತಿರ್ಲಿಂಗಕ್ಕೆ ಹೋದಾಗ, ಸಾಯಿಬಾಬಾಗೆ ಹೋದಾಗ ಟ್ರೆಡಿಷ್ನಲ್ ವೇರೇ ವೇರ್ ಮಾಡಿಸ್ತೀರಿ. ಇವಾಗ ಜ್ಯೋತಿರ್ಲಿಂಗನಲ್ಲೂ ಡ್ರೆಸ್ ಕೋಡ್ಸ್ ಇರುತ್ತೆ. ಬಿಕಾಸ್ ಲೇಡೀಸ್ ಈ ಥರ ವೇರ್ ಮಾಡಬೇಕು ಅಂತ ಹೇಳಿಬಿಟ್ಟು, ಮೆನ್ನೂ ಅಷ್ಟೇ. ಸೊ ನಿಮಗೆ ಪಂಚೆ ಮತ್ತು ಶರ್ಟು, ಆಮೇಲೆ ನಾರ್ಮಲ್ ಫಾರ್ಮಲ್ ಶರ್ಟ್ಸು, ಆಮೇಲೆ ನೀವು ಸ್ಯಾರಿ ಇಲ್ಲ ಚೂಡಿದಾರ ಕಂಫರ್ಟಬಲ್ ಅಂದರೆ ಚೂಡಿದಾರ 3-4 ಡ್ರೆಸ್ ಸಾಕು ಅಮ್ಮ. ಓಕೆ, ಸೊ ಜಾಸ್ತಿ ಏನು ಬೇಡ, ಬಟ್ಟೆ ಏನು ಜಾಸ್ತಿ ಎತ್ಕೊಳ್ಳೋಕ್ಕೆ ಹೋಗಬೇಡಿ. ಸ್ವಲ್ಪ ನೀವು ಲಗೇಜ್ ಕಮ್ಮಿ ಮಾಡ್ಕೊಳ್ಳಿ. ಆಮೇಲೆ ಅದರ ಜೊತೆಗೆ ಏನಂತಂದರೆ ನೀವು ಕುಕೀಸು ಮತ್ತು ಡ್ರೈ ಫ್ರೂಟ್ಸು, ಆಮೇಲೆ ಮೆಡಿಸನ್ಸ್, ಇಂಪಾರ್ಟೆಂಟ್ ಮೆಡಿಸನ್ಸು ಈ ಥರದ್ದೆಲ್ಲ ಕ್ಯಾರಿ ಮಾಡಿ. ಆಮೇಲೆ ಇನ್ನೂ ಒಂದೇನು ಅಂತಂದರೆ ಇಂಪಾರ್ಟೆಂಟ್ ಥಿಂಗ್ಸು ಅಂದರೆ ಈಗ ಚೆಕ್-ಇನ್ ಬ್ಯಾಗಿಗೆ ನಾವೇನು ಮಾಡ್ತೀರಿ, ಈಗ ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲ ಇರೋದಲ್ಲ ಅದೇನು ಹಾಕಕ್ಕೆ ಹೋಗಬೇಡಿ, ಹ್ಯಾಂಡ್ ಬ್ಯಾಗಿಗೆ ಹಾಕ್ಕೊಳ್ಳಿ. ನಾನು ಅದು ಇನ್ಸ್ಟ್ರಕ್ಷನ್ ನಿಮಗೆ ಏರ್ಪೋರ್ಟಲ್ಲೂ ಹೇಳ್ತೀನಿ. ಓಕೆ, ಬಟ್ ನೀವು ಪ್ಯಾಕ್ ಮಾಡೋವಾಗ ಅದು ವೈರ್ದೇನು ಹಾಕಬೇಡಿ, ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲ. ಏನಾದರೂ ಡೌಟ್ಸ್ ಇದೆಯಾ? ಬಾಲಾಜಿ ಟೆಂಪಲ್ ಆಗಲ್ಲ. ಹಾಂ, ಬಾಲಾಜಿ ಟೆಂಪಲ್ ಅಂದರೆ ಇದು ನಮಗೇನಂತಂದರೆ ನಂಬರ್ ಆಫ್ ಡೇಸ್ ತುಂಬ ಇದ್ದರೆ, ಈಗ ಕಸ್ಟಮೈಸ್ ತೊಗೊಂಡು ಇಲ್ಲಾಂದರೆ ಒಂದು 5-6 ದಿನ ಪ್ಯಾಕೇಜ್ ಇರುತ್ತಲ್ವ, ಆವಾಗ ಇನ್ನೂ ಚೆನ್ನಾಗಿರೋ ಟೆಂಪಲ್ಸ್ ಇದೆ ಅಲ್ಲೆಲ್ಲ. ಅಂದರೆ ಮುಕ್ತಿನಾಥ್ ಟೆಂಪಲ್ ಬರುತ್ತೆ, ರಂಜನ್ಗನ್ ಟೆಂಪಲ್ಲು, ಇದೆಲ್ಲ ಏನೇನು ಬರುತ್ತೆ. ಸೊ ಇದೆಲ್ಲನೂ ನಾವು ಜಾಸ್ತಿ ನೋಡ್ಬೋದು. ಈವನ್ ಪುಣೆ ಏನಲ್ಲಿ ಹೇಳಿದ್ರಲ್ಲ, ಸೊ ಅದನ್ನು ತೋರಿಸ್ಬೋದಿತ್ತು. ಬಟ್ ಏನಂದರೆ ಶಾರ್ಟ್ ಪೀರಿಯಡಲ್ಲಿ ಇಷ್ಟು ಪ್ಲೇಸ್ ಕವರ್ ಆಗೋದು ಇಟ್ಸ್ ಡಿಫಿಕಲ್ಟ್ ಟಾಸ್ಕ್ ಇದೆ. ಬಟ್ ಆದ್ರೂ ನಾವು ಮಾಡಬೇಕು. ಅದು ತುಂಬ ಚೆನ್ನಾಗಿದೆ. ಅದನ್ನು ಇದು ಮುಗಿಸ್ಕೊಂಡು ಬನ್ನಿ, ನೋಡಿ ಹೆಂಗಿರುತ್ತೆ ಸರ್ವೀಸು ಅಂತ. ನನಗನ್ಸಿದ ಪ್ರಕಾರ ತುಂಬ ಖುಷಿ ಆಗ್ತೀರಾ. ಸೊ ಎಂಜಾಯ್ ಮಾಡಿ. ಬಿಕಾಸ್ ಏನಂತಂದರೆ ನಾವು ಲೈಫಲ್ಲಿ ಒನ್ ಟೈಮ್ ಎಲ್ಲ ಹೋಗ್ತೀರಿ ಬರ್ತೀರಿ, ಬಿಕಾಸ್ ಆ ಟೈಮಲ್ಲಿ ಪೀಸಾಗಿ ಎಲ್ಲ ಮರೆತು ಎಂಜಾಯ್ ಮಾಡಿ. ನಾನು ಅದನ್ನು ಮಾತ್ರ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹೇಳ್ತೀನಿ. ಸೊ ನೀವು ಹೆಂಗೆ ಎಕ್ಸ್ಪ್ಲೋರ್ ಮಾಡ್ಕೊತೀರಾ, ಹೆಂಗೆ ಎಂಜಾಯ್ ಮಾಡ್ತೀರಾ ಅದ್ರ ಮೇಲೆ ಇರುತ್ತೆ. ಸೊ ಇದೆಲ್ಲ ಆದಮೇಲೆ ಬಿಕಾಸ್ ನಾನು ನೋಡಿರೋ ಪ್ರಕಾರ ಎಷ್ಟು ಡಿಪಾರ್ಚರ್ಸ್ ಹೋಗಿ ಬರ್ತಾನಲ್ಲ, ಹೋಗೋವಾಗ ಎಲ್ಲ ಸ್ಟ್ರೇಂಜರ್ಸ್ ಥರ ಹೋಗ್ತಾರೆ. ಅಂದರೆ ಯಾರೋ ಗೊತ್ತೇ ಇರಲ್ಲ, ಬಟ್ ಬರೋಗೆ ಎಲ್ಲ ಫುಲ್ ಫ್ಯಾಮಿಲಿ ಆಗಿಬಿಟ್ಟು ಬಂದಿರ್ತಾರೆ, ಅಷ್ಟು ಅಟ್ಯಾಚ್ ಆಗೋಗಿರ್ತಾರೆ. ಮತ್ತು ಅದು ಈಗಲೂ ಸ್ಟಿಲ್ ಕಾಂಟ್ಯಾಕ್ಟಲ್ಲಿ ಅವ್ರಿಗೆ ಇದು ಮಾಡ್ಕೊಂಡು ಹೋಗ್ತಾರೆ, ಮತ್ತೆ ಬರ್ತಾರೆ. ಆಲ್ಮೋಸ್ಟ್ ಆಲ್ ನಮ್ಗೆ ಇದೇ ಥರನೇ ತುಂಬ ರಿಪೀಟ್ ಕ್ಲೈಂಟ್ಸ್ ನೋಡ್ತಾನೆ ಇದ್ದಾರೆ. ಸೊ ನೋಡಿ, ಇದಾದಮೇಲೆ ಇವಾಗ ವಾರಣಾಸಿನೂ ಆಲ್ಮೋಸ್ಟ್ ಆಲ್ ನಮ್ಗೆ ಪಿಲ್ಗ್ರಿಮೇಜ್ ಅಂದರೆ ಬೇಗ ಸೋಲ್ಡ್ ಔಟ್ ಆಗ್ತಾ ಇದ್ದಾವೆ. ಸೊ ನೋಡಿ, ಅದೂ ಚೆನ್ನಾಗಿದೆ ವಾರಣಾಸಿದು. ಅದು ಒಂದು ಅಯೋಧ್ಯ, ಪ್ರಯಾಗ್ರಾಜು, ವಾರಣಾಸಿ ಕಂಪ್ಲೀಟ್ ಕವರ್ ಆಗುತ್ತೆ. ಅದು ಸೇಮ್, ಅದೂ VIP ದರ್ಶನ ಎಲ್ಲನೂ. ಸೊ ಬಟ್ ಅಯೋಧ್ಯೆ ಮಾತ್ರ VIP ದರ್ಶನ ಇಲ್ಲ, ಇನ್ನೆಲ್ಲನೂ ಅದು ಸರ್ವ ದರ್ಶನಗೆ ಹೋಗಲೇಬೇಕಾಗುತ್ತೆ ಅದು. ಸೊ ನೋಡಿ, ಎಕ್ಸ್ಪೀರಿಯೆನ್ಸ್ ಮಾಡಿ. ಐ ಹೋಪ್ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಬೇರೆ ಏನಾದರೂ ಡೌಟ್ಸ್ ಇದೆಯಾ ಸರ್? 3:30 ನಾನು ಏನಿವೆ ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ. ಸೊ ಗ್ರೂಪಲ್ಲಿ ನಿಮಗೆ ಇನ್ನೂ ಒಂದಷ್ಟು ನೀಟಾಗೆಲ್ಲ, ಬಿಕಾಸ್ ನಾನು ಹೇಳಿದ್ದಕ್ಕಿಂತನೂ ಗ್ರೂಪಲ್ಲಿ ಮೆಸೇಜ್ ನೋಡಿದಾಗ ನಿಮಗೆ ರಿಮೈಂಡರ್ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತಲ್ಲ. ಸೊ ಹಾಗಾಗಿ ಇದು ಮಾಡ್ತೀನಿ. ಆಮೇಲೆ ವೆಬ್ ಚೆಕ್ಕಿನೆಲ್ಲ ಕಾಮನ್ ಆಲ್ ಆಟೋ ಸೆಲೆಕ್ಟ್ ಕೊಟ್ಬಿಡ್ತೀನಿ. ಬಿಕಾಸ್ ಏನು ನನಗೆ ಸೀಟ್ ಬೇಕು, ಅದು ಸೀಟ್ ಯಾರಿಗೂ ಸಿಗುತ್ತೆ. ಬಿಕಾಸ್ ಎಲ್ಲರೂ ಐ ಥಿಂಕ್ ಟ್ರಾವೆಲ್ ಮಾಡಿದ್ದೀರಾ. ಇನ್ ಕೇಸ್ ಫಸ್ಟ್ ಟೈಮ್ ಟ್ರಾವೆಲರ್ಸ್ ಇರೋರಿಗೆ ಯಾರಿಗಾದರೂ ವಿಂಡೋ ಸೀಟ್ ಸಿಕ್ಕೇ ಇರುತ್ತೆ. ಸೊ ಚೇಂಜಸ್ ಮಾಡಿಕೊಂಡ್ರೂ ನಡೆಯುತ್ತೆ. ಸೊ ಓಕೆ,
ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಮೆಸೇಜು ಮಾಡಿ. ಓಕೆ, ಸೊ ಎನಿ ಟೈಮ್. ಥ್ಯಾಂಕ್ ಯು ಸೋ ಮಚ್ ಸರ್.